ಹಾಯ್ ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಂಗೇ ನಮ್ಮ ಥರ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಇದು 3 ಡೇಸ್ ವಿಡಿಯೋನ ಒಟ್ಟಿಗೆ ಎಡಿಟ್ ಮಾಡಿಬಿಟ್ಟು ಕಂಬೈನ್ ಮಾಡಿಬಿಟ್ಟು ಹಾಕಿದ್ದೀನಿ. ನಾವಿರೋ ರೋಡಲ್ಲಿ ನವೆಂಬರ್ 1 ಕೂಡ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಿದರು. ಮತ್ತು ನವೆಂಬರ್ ಲಾಸ್ಟ್ ಅಂದರೆ 30th ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದರು. 30th ಮಾಡೋಕ್ಕೆ 3 ಡೇಸ್ ಮುಂಚೆನೇ ರೋಡಲ್ಲೆಲ್ಲ ಫುಲ್ ಡೆಕೋರೇಷನ್ ಮಾಡಿದರು. ಈ ರೋಡ್ ಎಂಡಿಂದ ಆ ರೋಡ್ ಎಂಡ್ ತನಕ. ಮತ್ತು ಎಲ್ಲ ಮನೆಗಳ್ಗೂ ಲೈಟಿಂಗ್ಸ್ ಕೂಡ ಹಾಕಿದ್ರು, ರೋಡ್ಗೂ ಲೈಟಿಂಗ್ಸ್ ಹಾಕಿದ್ರು, ಫ್ಲಾಗ್ನೆಲ್ಲ ಕಟ್ಟಿದ್ರು. ಅಂದರೆ ಈ ರೋಡಲ್ಲಿ ಇರೋರೆಲ್ಲ ಸೇರಿಕೊಂಡು ಸ್ವಲ್ಪ ಜನ ಸೆಲೆಬ್ರೇಟ್ ಮಾಡಿದರು. ಸ್ಟೇಜ್ ಕೂಡ ಎಲ್ಲ ಹಾಕಿದ್ರು. ಬಟ್ ನಾವು ಅವತ್ತು ನೈಟ್ ಇರಲಿಲ್ಲ. ಯಾರೆಲ್ಲ ಬಂದಿದ್ರು, ಹೆಂಗೆ ಸೆಲೆಬ್ರೇಟ್ ಮಾಡಿದ್ರು ನೋಡೋಕ್ಕೆ ನಾವು ಅವತ್ತೆಲ್ಲ ಹೊರಗಡೆ ಹೋಗಿದ್ವಿ. ಸೊ ಅದಕ್ಕೋಸ್ಕರ ನೋಡಿ, ನಮ್ಮ ಎದುರುಗಡೆ ಬಿಲ್ಡಿಂಗ್ ಎಲ್ಲ ಲೈಟಿಂಗ್ಸ್ ಆ ಥರ ಹಾಕಿದ್ದಾರೆ. ಮತ್ತು ನಮ್ಮ ಕಡೆ ಎಲ್ಲ ಬಿಲ್ಡಿಂಗೂ ಲೈಟಿಂಗ್ಸ್ ಹಾಕಿದ್ದಾರೆ. ಆ ಛತ್ರಿನ ಉಲ್ಟಾಕ್ಬಿಟ್ಟು ಅದರೊಳಗಡೆ ಕೂಡ ಕಲರ್ ಲೈಟಿಂಗ್ಸ್ ಇಟ್ಟಿದ್ರು. ಕಲರ್ ಅಲ್ಲ, ವೈಟ್ ಮಾಮೂಲಿ ಲೈಟ್ ಇಟ್ಟಿದ್ರು. ಅದು ಛತ್ರಿ ಕಲರ್ ಇರೋದಕ್ಕೆ ಅದು ಕಲರಾಗಿ ಕಾಣ್ತಾಯಿತ್ತು ಆ್ಯಕ್ಚುಲಿ. ನೆಕ್ಸ್ಟ್ ಇದು ನನ್ನ ಹಸ್ಬೆಂಡು ಕಾರವಾರ ಹತ್ರ ಯಾವುದೋ ಒಂದು ನೇಮ್ ಬೋರ್ಡ್ ಒಪ್ಕೊಂಡಿದ್ರು. ಅದು ಕೆಲಸ ಏನಾಯಿತು ಅಂದರೆ, 1 ಡೇ ಮುಗಿಸ್ಕೊಂಬರ್ತೀವಿ ಅಂತ ಹೋದರು. ಅದು 1 ಡೇಲಾಗಲಿಲ್ಲ, 2 ಡೇಸ್ ಆಯಿತು. ಆ 2 ಡೇಸ್ ಉಳ್ಕೊಂಡ್ರು ಆಗದೆ ಕೆಲಸ. ಮತ್ತು ಬೆಂಗಳೂರಲ್ಲಿ ಕೆಲಸ ಇದೆ ಅಂತ ವಾಪಸ್ ಬಂದು ಮತ್ತೆ ಒಂದು 3 ಡೇಸ್ ಆದಮೇಲೆ ಹೋಗಿ ಅವತ್ತು ಮುಗಿಸ್ಕೊಂಡು ಬಂದರು. ದೂರದಲ್ಲಿ ಕೆಲಸ ಒಪ್ಕೊಂಡ್ರೆ ತುಂಬ ತಲೆನೋವು. ಮನೇಲಿ ಮಕ್ಕಳಿದ್ದಾರ, ಬೆಳಗ್ಗೆ ಹೊತ್ತಂತೂ ದೊಡ್ಡ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಚಿಕ್ಕಳು ನೋಡ್ಕೋಬೇಕು ಬೆಳಗ್ಗೆ ಹೊತ್ತು. ಇಲ್ಲ ಅಂದರೆ ತಲೆನೋವು ಬಂದುಬಿಡುತ್ತೆ. ಏನೋ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ ಹೋದರೆ ಆ 3 ಡೇಸ್ ಖರ್ಚು, ಓಡಾಡೋದಕ್ಕೆ ಅಲ್ಲೇ ಖರ್ಚಾಗುತ್ತೆ. ಮತ್ತು ಮನೇಲೂ ಕೆಲಸ, ತಲೆನೋವು ಅನಿಸುತ್ತೆ. ಈ ಚಳಿಗಾಲ ಮುಗಿಯೋ ತನಕ ನಮ್ಮ ಮೂಗು ಕಟ್ಟೋದು ಹೋಗಲ್ಲ. ಯಾರಿಗೂ ಕಿರಿಕಿರಿ ಮಾಡ್ಕೋಬೇಡಿ, ಕೇಳಬೇಕಿದ್ರೆ ಏನೂ ಮಾಡೋಕ್ಕಾಗಲ್ಲ. ನನ್ನ ಹಸ್ಬೆಂಡ್ ಕಾರವಾರಿಂದ ಕೆಲಸ ಮುಗಿಸ್ಕೊಂಬಂದು ನೆಕ್ಸ್ಟ್ ಡೇನೇ ನಾವು ಅವ್ರ ಅಜ್ಜಿ ಊರಲ್ಲಿ ದೇವಸ್ಥಾನ ಓಪನ್ ಇತ್ತು ಅಂತ ಹೋಗಿದ್ವಿ. ಅಲ್ಲೂ ಅಷ್ಟೇ, ಊರು ಸ್ಟಾರ್ಟ್ ಆದಾಗಿಂದ ಫುಲ್ ಊರೊಳಗಡೆ ಎಲ್ಲ ರೋಡಲ್ಲೆಲ್ಲ ಆ ಕಡೆ ಈ ಕಡೆ ಲೈಟಿಂಗ್ಸ್ ಮಾಡಿದರು, ಚೆನ್ನಾಗಿ ಮಾಡಿದರು. ನಾನು ಫುಲ್ಲು ವಿಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ, ಮಕ್ಕಳು ಬೇರೆ ಇದ್ರು, ಅವ್ರು ನೋಡ್ಕೋಬೇಕಿತ್ತು. ನನ್ನ ದೊಡ್ಡ ಮಗಳು ಅಲ್ಲಿ ಹೋದರೆ ಅಷ್ಟು ಜನ ನೋಡಿ ಮತ್ತು ಬಿಸಿಲಿಗೆಲ್ಲ ಮನೆಗೆ ಹೋಗೋಣ ಅಂತ ಇದ್ಲು. ದೇವಸ್ಥಾನ ಓಪನ್ ಇತ್ತಲ್ವ, ದೇವ್ರಿಗೆಲ್ಲ ದೃಷ್ಟಿ ಆಗಿಬಿಡುತ್ತೆ ಅಂತ ದೇವ್ರದ್ದೇನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ವಾಪಸ್ ಬರಬೇಕಿದ್ರೆ ಅಲ್ಲಿ ಒಂದು ರೋಡ್ ಸೈಡಲ್ಲೇ ಕೆರೆ ಇತ್ತು, ದೊಡ್ಡ ಕೆರೆ. ನಾವು ಹೋಗ್ಬೇಕಾದ್ರೆ ನೋಡಿದ್ವಿ, ಬಟ್ ನಾವು ನೈಟ್ ಹೋಗಿದ್ರಿಂದ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಬೆಳಗ್ಗೆ ವಾಪಸ್ ಬರಬೇಕಿದ್ರೆ ಮಾಡ್ಕೊಂಡಿದ್ದು. ಎಷ್ಟು ದೊಡ್ಡ ಕೆರೆ ಅಂದರೆ ಫುಲ್ಲು ತುಂಬಿತ್ತು ಆ್ಯಕ್ಚುಲಿ. ನಾವು ಕಾರಲ್ಲಿ ಹೋಗ್ಬೇಕಿದ್ರೆ ಒಂದೂವರೆ ನಿಮಿಷ ಆಯಿತು ಅದು ಫುಲ್ಲು ಕ್ಯಾಪ್ಚರ್ ಮಾಡೋಕ್ಕೆ. ಇನ್ನೊಂದೇನೆಂದರೆ, ರೋಡ್ ಸೈಡಲ್ಲಿ ಇದೆಯಾ, ರಾತ್ರಿ ಹೊತ್ತು ಏನಾದರೂ ಮಿಸ್ ಆಗಿ ಬಿದ್ದರೆ ಸೈಡ್ಗೆ ಈಜು ಬಂದಿಲ್ಲ ಅಂದರೆ ಅವ್ರ ಕತೆ ಏನು ಗೋವಿಂದ ಅನ್ಸುತ್ತೆ ಮೋಸ್ಟ್ಲಿ. ಅಷ್ಟು ದೊಡ್ಡ ಕೆರೆ, ಹಂಗಾಗೋದು ಬೇಡ. ಬಟ್ ನಾನು ಹೇಳ್ತಾ ಇರೋದಷ್ಟೇ. ಈ ಥರ ಎಲ್ಲ ನೋಡಿದಾಗ ರೋಡ್ ಸೈಡಲ್ಲಿ ಇಲ್ದಾಗ ಬೇಡ್ದಿರೋ ಯೋಚನೆಗಳೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ಫಂಕ್ಷನ್ ಇದ್ದರೆ ಎಲ್ಲ ಒಟ್ಟಿಗೆ ಇರುತ್ತೆ. ಈ ಫಂಕ್ಷನ್ ಇದ್ದಿದ್ದು ಊರಲ್ಲಿ ಯಡಿಯೂರ ಹತ್ರ. ಮತ್ತು ಅವತ್ತೇ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು, ಅದು ಬೆಂಗಳೂರಲ್ಲಿ. ಬೆಳಗ್ಗೆ ಎದ್ದಿದ್ದು ಗೃಹ ಪ್ರವೇಶಕ್ಕೆ. ಊರಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ನಾವು ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದು ರಾತ್ರಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಹಿಂಗಾಗತ್ತೆ. ಯಡಿಯೂರಿಂದ ನಾವು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬರೋದಂದರೆ ಗೊತ್ತಿರತ್ತಲ್ವ ಯಾವಾಗಲೂ ಓಡಾಡೋರಿಗೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಒಂದು ಹೇಳಬೇಕು, ಏನು ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ, ಫುಲ್ ವಿಡಿಯೋ ಗೊತ್ತಾಗುತ್ತೆ. ನಾವು ವಾಪಸ್ ಬಂದಮೇಲೆ ಇದು ನೆಕ್ಸ್ಟ್ ಡೇ ಮಾಡ್ಕೊಂಡಿರೋ ಅಂಥ ವಿಡಿಯೋ. ಹೆಸ್ರು ಕಾಳು ನೆನೆಸಿದ್ದೆ, ಹಂಗೇ ಬೇಯಿಸ್ಬೇಕಾಗಿತ್ತು. ಮರೆತುಬಿಟ್ಟು ಕುಕ್ಕರ್ಗೆ ಹಾಕಿ ಒಂದು ವಿಷಲ್ ತೆಗೆಸ್ದೆ. ಅದು ನೋಡಿದ್ರೆ ವಿಷಲ್ ಹೋದ್ಮೇಲೆ ಒಂದು ಫುಲ್ಲು ಮೆತ್ತಗಾಗ್ಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಮತ್ತೆ ಅದ್ರೊಳಗಡೆ ಇರೋ ನೀರನ್ನೆಲ್ಲ ಬಸ್ಕೊಂಡೆ. ಏನೋ ಯೋಚನೆ ಮಾಡಬೇಕಿದ್ರೆ ಇನ್ನೇನೋ ಮಾಡೋಕ್ಕೋದ್ರೆ ಒಂದೊಂದು ಸಲ ಹಿಂಗೆ ಕೆಲಸಗಳಾಗತ್ತೆ, ಎಡವಟ್ಟು ಕೆಲಸಗಳು. ನೆಕ್ಸ್ಟ್ ಅದಾದಮೇಲೆ ಅರಿವೆ ಸೊಪ್ಪಿತ್ತು, ಅದನ್ನು ಬೇಯಿಸೋಣ ಅಂತ ಒಂದು ಪಾತ್ರೆಗೆ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಅನ್ನ ಮಾಡ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ. ನಾನು ಇಷ್ಟೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ನಾನು ಅನ್ನ ಜಾಸ್ತಿ ಬಸ್ಬಿಟ್ಟೆ ಮಾಡೋದು, ಕುಕ್ಕರ್ಗೆ ಇಡಲ್ಲ, ಎಲ್ಲೋ ಅಪರೂಪ. ಅಷ್ಟರಲ್ಲಿ ನೀರು ಕುದೀತಾ ಇತ್ತು. ಕುದೀತಿರೋ ನೀರಿಗೆ ಅರಿವೆ ಸೊಪ್ಪು ತುಂಬಿಬಿಟ್ಟು ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡೆ. ನಮ್ಮ ಅಕ್ಕ ಕೊಟ್ಟಿದ್ಲು ಸೊಪ್ಪನ್ನ. ನಮ್ಮ ಭಾವ
ಒಂದು ಮೂಟೆ ತೊಗೊಂಬಂದಿದ್ರಂತೆ. ಅದಕ್ಕೆ ನೀನು ಸ್ವಲ್ಪ ತೊಗೊ ಮಾಡು, ಬಿಡ್ಸೋದು ಯಾರು ಇಷ್ಟೊಂದು ಸೊಪ್ಪನ್ನ ಅಂದ್ಬಿಟ್ಟು ಕೊಟ್ಟಿದ್ಲು. ನಾನು ಅದಕ್ಕೆ ಒಂದು ಕಟ್ಟು ಪಾಲಕ್ ಸೊಪ್ಪು ಮತ್ತು ಒಂದು ಕಟ್ಟು ಅರಿವೆ ಸೊಪ್ಪು ಈಸ್ಕೊಂಡು ಬಂದಿದ್ದೆ. ಸೊಪ್ಪು ಇನ್ನೇನು ಬೇಯ್ತು ಅನ್ಬೇಕಿದ್ರೆ ಒಂದು ಅರ್ಧ ಟೊಮೊಟೊ ಕಟ್ ಮಾಡಿಬಿಟ್ಟು ಅದಕ್ಕೆ ಬೇಯೋದಕ್ಕೆ ಹಾಕಿದೆ. ಸೊಪ್ಪು ಫುಲ್ ಬೆಂದ್ಮೇಲೆ ಏನು ಮಾಡಿದೆ ಅಂದರೆ ಆ ಸೊಪ್ಪು ಮಾತ್ರ ತಕ್ಕೊಂಡು ಮತ್ತು ಇನ್ನೊಂಚೂರು ನೀರು ಕುದಿಸ್ಬಿಟ್ಟು ಅದೇ ಸೊಪ್ಪಿಗೆ ಪಾಲಕ್ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ತುಂಬಿದೆ ಆ್ಯಕ್ಚುಲಿ. ಬಟ್ ಟೊಮೊಟೊನ ಇನ್ನೂ ಫುಲ್ ಬೆಂದಿರಲಿಲ್ಲ, ಅದಕ್ಕೆ ಪಾಲಕ್ ಸೊಪ್ಪು ಜೊತೆ ಅದು ಬೇಯ್ಕೊಳ್ಳಿ ಅಂತ ಬಿಟ್ಟಿದ್ದೆ. ಪಾಲಕ್ ಸೊಪ್ಪು ಜಾಸ್ತಿ ಬೇಯಿಸಲಿಲ್ಲ, ಒಂದು 3 ಮಿನಿಟ್ಸ್ ಬೇಯಿಸ್ಕೊಂಡೆ ಅಷ್ಟೇ. ಅವತ್ತು ಯಾವ ಥರ ಅಡುಗೆ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ, ವಿಚಿತ್ರವಾಗೆಲ್ಲ ಅಡುಗೆ ಮಾಡ್ತಿದ್ದೆ. ಬಟ್ ಟೇಸ್ಟ್ ಮಾತ್ರ ಎಲ್ಲ ಸೂಪರಾಗಿ ಬಂದಿತ್ತು. ಪಾಲಕ್ ಬೆಂದಮೇಲೆ ಏನು ಮಾಡಿಕೊಂಡೆ ಅಂದರೆ ಅದನ್ನ ಫುಲ್ ತಣ್ಣಗಾಗೋಕೆ ಇಟ್ಬಿಟ್ಟೆ. ಅದರಲ್ಲಿ ಟೊಮೊಟೊ ಕೂಡ ಎತ್ಕೊಂಡು ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟೆ. ನೋಡಿ, ಒಂದು ಕಡೆ ಹೆಸ್ರು ಕಾಳು ಬೇಯಿಸ್ಕೊಂಡಿದ್ದೆ, ಇನ್ನೊಂದು ಕಡೆ ಅರಿವೆ ಸೊಪ್ಪು ಬೇಯಿಸ್ಕೊಂಡಿದ್ದೀನಿ, ಮತ್ತೊಂದು ಕಡೆ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಪಾಲಕ್ ಸೊಪ್ಪು ಟೊಮೊಟೊ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಿಷ್ಟು ಸೊಪ್ಪು ಮತ್ತು ಕಾಳನ್ನ ಯೂಸ್ ಮಾಡಿಕೊಂಡು ಎಷ್ಟು ಥರ ಅಡುಗೆ ಮಾಡ್ತೀನಿ ಅಂತ ನೋಡಿ ತೋರಿಸ್ತೀನಿ. ನಾನು ಹೆಸ್ರು ಕಾಳು ಬೇಯಿಸ್ಕೊಂಡಿದ್ದು ಮತ್ತು ಸೊಪ್ಪು ಬೇಯಿಸ್ಕೊಂಡಿದ್ದು ಯಾರು ನೀರನ್ನೂ ಕೂಡ ಚೆಲ್ಲಿಲ್ಲ, ಎಲ್ಲನೂ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ತೋರಿಸ್ತೀನಿ ನೋಡಿ, ಫುಲ್ ವಿಡಿಯೋ ಗೊತ್ತಾಗುತ್ತೆ. ಇವಾಗ ಅಡುಗೆ ಶುರು ಮಾಡೋಣ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ಅದಕ್ಕೆ ಆವಾಗಲೇ ಅರಿವೆ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಫುಲ್ ಅರಿವೆ ಸೊಪ್ಪು ಹಾಕ್ತಿಲ್ಲ ನಾನಿಲ್ಲಿ, ಇಲ್ಲಿ ಸ್ವಲ್ಪ ಅರಿವೆ ಸೊಪ್ಪು ಉಳಿಸ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಉಳಿಸ್ತೆ ಅಂತ ನೆಕ್ಸ್ಟು ನೀವು ಗೊತ್ತಾಗುತ್ತೆ ನೋಡಿ. ಆಮೇಲೆ ಸೊಪ್ಪನ್ನ ಈರುಳ್ಳಿ ಜೊತೆಗೆ ಸ್ವಲ್ಪ ಫ್ರೈ ಮಾಡಾದಮೇಲೆ ನಾನಿಲ್ಲಿ ಈರುಳ್ಳಿ ಬೇಯಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡಾದ್ಮೇಲೆ ಹೆಸ್ರು ಕಾಳು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ಮುಕ್ಕಾಲು ಭಾಗ ಹೆಸ್ರು ಕಾಳನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು 1/4 ಭಾಗ ಹೆಸ್ರು ಕಾಳನ್ನ ಮತ್ತೆ ಉಳಿಸ್ತಾ ಇದ್ದೀನಿ. ಹೆಸ್ರು ಕಾಳು, ಸೊಪ್ಪು, ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಸಣ್ಣೂರಿಲಿ ಬೇಯೋದಕ್ಕಿಟ್ರೆ ಹೆಸ್ರು ಕಾಳು ಮತ್ತು ಅರಿವೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ನಿಮ್ಗೆ ಇಷ್ಟ ಇದ್ದರೆ ತೆಂಗಿನಕಾಯಿ ತುರಿ ಬೇಕಿದ್ರೂ ಯೂಸ್ ಮಾಡ್ಕೊಬೋದು. ನಾನು ಇಲ್ಲೇನು ತೆಂಗಿನಕಾಯಿ ತುರಿ ಹಾಕೋತಾ ಇಲ್ಲ, ಯಾಕಂದರೆ ನಮ್ಮನೆ ಫ್ರಿಡ್ಜ್ ಇಲ್ಲ. ಒಂದು ಸಲ ತೆಂಗಿನಕಾಯಿ ಹೊಡೆದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೆ ನಾನು ಮೋಸ್ಟ್ ಆಫ್ ಆಲ್ ತೆಂಗಿನಕಾಯಿನೇ ಯೂಸ್ ಮಾಡಲ್ಲ. ಇವಾಗ ನೆಕ್ಸ್ಟ್ ರೆಸಿಪಿ ಮಾಡೋಣ. ಒಂದು ಮಿಕ್ಸರ್ ಜಾರ್ಗೆ ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಬರೀ ಪಾಲಕ್ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ ನಾನು. ಪಾಲಕ್ ಪ್ಯೂರಿ ಮಾಡಿಕೊಂಡು ಅದ್ರಲ್ಲಿ ಸ್ವಲ್ಪ ಪಾಲಕ್ ಪ್ಯೂರಿನ ಮಾಡಿಕೊಂಡು ಸ್ವಲ್ಪ ಜಾರಲ್ಲೇ ಉಳಿಸ್ಕೊಂಡು ಅದಕ್ಕೆ ಅರಿವೆ ಸೊಪ್ಪು ಮತ್ತು ಟೊಮೊಟೊ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಪ್ಯಾನ್ಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಸಣ್ಣದು ಈರುಳ್ಳಿ ಮತ್ತು ಒಂದು ಸ್ವಲ್ಪ 1/4 ಭಾಗದಲ್ಲಿ ಒಂಚೂರು ಟೊಮೊಟೊ ತೊಗೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಟೊಮೊಟೊ ಸ್ಕಿಪ್ ಮಾಡ್ಬೋದು, ಯಾಕಂದರೆ ರುಬ್ಬ ಕೂಡ ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ. ಈರುಳ್ಳಿ ಫ್ರೈ ಆದಮೇಲೆ ಆವಾಗಲೇ ಅರಿವೆ ಸೊಪ್ಪು, ಪಾಲಕ್ ಪ್ಯೂರಿ ಸ್ವಲ್ಪ ಮತ್ತು ಟೊಮೊಟೊ ರುಬ್ಕೊಂಡಿದ್ವಲ್ಲ ಆ ಮಿಶ್ರಣನ ಇದ್ರೊಳಗಡೆ ಹಾಕೋಬೇಕು. ನಾನು ರುಬ್ಬೇಕಾದ್ರೆ ಸಾಂಬಾರು ಪುಡಿ ಕೂಡ ಹಾಕಿದ್ದೀನಿ, ಆ ಕ್ಲಿಪ್ ಮಿಸ್ ಆಗಿದೆ. ಅದಾದಮೇಲೆ ಆವಾಗಲೇ ಸೊಪ್ಪು ಮತ್ತು ಕಾಳೆಲ್ಲ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನೇ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದೊಂದು ಕುದಿ ಬಂದಮೇಲೆ ಆವಾಗಲೇ ಕಾಳು ಇನ್ನು ಸ್ವಲ್ಪ ಇಟ್ಟಿದ್ವಲ್ಲ ಎತ್ತಿ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಉಪ್ಪು ಎಷ್ಟು ಬೇಕು ಹಾಕ್ಕೊಂಡು ಒಂದು ಕುದಿ ಬರ್ಸಿದ್ರೆ ಏನು ಸಾಂಬಾರು ಅಂತೀರಾ, ಅಫ್ಕೋರ್ಸ್ ಪೊಷಪ್ ಸಾಂಬಾರು ರೆಡಿ ಆಗುತ್ತೆ. ನಾನು ಹೆಸ್ರು ಕಾಳು ಇನ್ನು ಸ್ವಲ್ಪ ಇಟ್ಕೊಳ್ಳೋಣ ಅಂದ್ಕೊಂಡೆ, ಮರ್ತ್ಬಿಟ್ಟು ಸಾಂಬಾರಿಗೆ ಪಲ್ಯಕ್ಕೆ ಎಲ್ಲ ಹಾಕ್ಬಿಟ್ಟೆ. ಏನಕ್ಕೆ ಇನ್ನು ಸ್ವಲ್ಪ ಅಂದ್ಕೊತೀರಾ ನೋಡಿ, ಪಾಲಕ್ ಕಿಚಡಿ ಮಾಡೋಣ ಅಂದ್ಕೊಂಡು ಹೆಸ್ರು ಕಾಳೇ ಹಾಕೋಣ ಅಂದ್ಕೊಂಡಿದ್ದೆ, ಮರ್ತ್ಬಿಟ್ಟು ಎಲ್ಲ ಹಾಕಿದ್ರಿಂದ. ಮತ್ತು ಆ ನೀರಿತ್ತಲ್ಲ ಅದೇ ನೀರಿಗೆ ಸ್ವಲ್ಪ ಹೆಸ್ರು ಬೇಳೆ ಮತ್ತು ಮೈಸೂರು ಬೇಳೆ ಹಾಕ್ಬಿಟ್ಟು ಬೇಯಿಸ್ಕೊಂಡೆ. ಅದು ಬೆಂದಾದಮೇಲೆ ಒಂದು ಪ್ಯಾನ್ಗೆ ನಾನಿಲ್ಲಿ ತುಪ್ಪ ಹಾಕಿದ್ದೀನಿ, ಎಣ್ಣೆ ಹಾಕಿಲ್ಲ. ತುಪ್ಪ, ಸಾಸಿವೆ, ಕರಿಬೇವು ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ, 1-2 ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ, ಮತ್ತು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಸಣ್ಣ ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ನಿಮಗೆ ಈರುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕೆಂದರೂ ಹಾಕ್ಕೋಬೋದು, ಟೊಮೊಟೊನೂ ಅಷ್ಟೇ ಇನ್ನೂ ಅರ್ಧ ಬೇಕಿದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ದಪ್ಪು ಟೊಮೊಟೊ ತೊಗೊಂಡಿದ್ದೆ, ಅರ್ಧ ಮೊಷಪ್ಗೆ ಹಾಕ್ತೆ, ಇನ್ನರ್ಧ ಕಿಚಡಿಗೆ ಹಾಕ್ತಾಯಿದ್ದೀನಿ. ಟೊಮೊಟೊ ಈರುಳ್ಳಿ ಸಾಫ್ಟ್ ಆದಮೇಲೆ
ಪಾಲಕ್ ಪ್ಯೂರಿ ಎತ್ತಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಓಕೆನಾ. ಅದು ಫ್ರೈ ಆದಮೇಲೆ ಬೇಳೆಗಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ನೀರು ಸಮೇತ ಹಂಗೆ ಹಾಕ್ಕೊತಾ ಇದ್ದೀನಿ. ಆ ಬೇಳೆ ಮತ್ತು ಪಾಲಕ್ ಪ್ಯೂರಿನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ನಾನು ಇಲ್ಲಿ ಬೇಯಕ್ಕೆ ಇಡ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದ್ಮೇಲೆ ಆವಾಗಲೇ ಮಾಡಿಟ್ಕೊಂಡಿದ್ವಲ್ಲ ಆ ಅನ್ನನ ನಿಮಗೆ ಎಷ್ಟು ಬೇಕು ನೋಡಿ, ಅಂದರೆ ನೀವು ಎಷ್ಟು ಗ್ರೇವಿ ಥರ ಮಾಡ್ಕೊಂಡಿದ್ದೀರಾ ಕಿಚಡಿಗೆ ಅದಕ್ಕೆ ತಕ್ಕನಾಗೆ ಅನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಅನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಅವಾಗ ಬೇಕಿದ್ರೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೋಬೋದು ಮತ್ತು ಮೇಲೆ ಇನ್ನು ಸ್ವಲ್ಪ ತುಪ್ಪ ಬೇಕಿದ್ರೂ ಹಾಕ್ಕೋಬೋದು. ನಾನಿಲ್ಲಿ ಮುಚ್ಚಿಟ್ಟು ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಪಾಲಕ್ ಕಿಚಡಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿತ್ತು. ಕಿಚಡಿ ಮಾಡಿ ಸಾಂಬಾರು ಏನಕ್ಕೆ ಮಾಡಿದೆ ಅಂದ್ಕೊಂಡ್ರಾ, ರಾತ್ರಿಗೆ ಮುದ್ದೆಗಾಗತ್ತಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಮಾಡಿಕೊಂಡೆ, ಎಲ್ಲ ಕೆಲಸ ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿದೆ ಕಿಚಡಿ, ಹೆಂಗೆ ಮಾಡಿದೆ ಅಂತ. ಸಖತ್ತಾಗಿತ್ತು ಆ್ಯಕ್ಚುಲಿ ಟೇಸ್ಟ್. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡಬೇಕಂತ ಆಸೆ ಇರುತ್ತೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು.